ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ರೀತಿ ಲೆಫ್ಟ್ ಓವರ್ ಚಪಾತಿ ಏನಾದರೂ ಉಳಿದಿತ್ತು ಅಂದರೆ ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿರಿ. ಇಲ್ಲಿ 3-4 ಉಳಿದಿರುವಂಥ ಈ ರೀತಿ ಚಪಾತಿನ ತೊಗೊಂಡಿನಿ. ಇವಾಗ ಇದನ್ನು ಇಲ್ಲಿ ತೋರಿಸ್ಕೊಳ್ಳೋದಕ್ಕೆ ಒಂದು ಬೌಲ್ ಒಳಗೆ ಸ್ವಲ್ಪ ನೀರು ತೊಗೊಂಡಿನಿ. ಇವಾಗ ಇದನ್ನು ನಾವು ಸಣ್ಣದಾಗಿ ಈ ರೀತಿ ಮುರಿದು ಸ್ವಲ್ಪ ಇದನ್ನು ನೀರೊಳಗೆ ನಾವು ನೆನೆಸ್ಕೋಬೇಕು. ಈ ರೀತಿ ನೀರೊಳಗೆ ಹಾಕಿ ಇದನ್ನು ಒಂದ್ಸತಿ ಚೆಂದಾಗಿ ನಾವು ತೊಳ್ಕೊಬೇಕು. ಇದನ್ನು ಬೇಕಿದ್ರೆ ಚಪಾತಿ ಮೆತ್ತಗಿರುವಾಗ್ಲೂ ಇದನ್ನು ಮಾಡ್ಕೋಬೋದು. ಈ ರೀತಿ ಚಪಾತಿನ ಚೆಂದಾಗಿ ನಾವು ತೊಳ್ಕೊಂಡು ಇದನ್ನು ಒಂದ್ಸತಿ ಈ ರೀತಿ ನೆನೆದ್ಮ್ಯಾಗ ಇವಾಗ ಅದನ್ನು ಸ್ವಲ್ಪ ಅದರೊಳಗೆ ನೀರು ತೆಗೆದು ಇವಾಗ ಇದನ್ನು ಒಂದು ಪ್ಲೇಟ್ ಒಳಗೆ ಹಾಕಿ ನಾವು ಇದನ್ನು ಸ್ವಲ್ಪ ನೀರು ಹೋಗೋದಕ್ಕೆ ಬಿಡಬೇಕು. ಈ ರೀತಿ ಒಂದು ಸ್ವಲ್ಪ ನೀರು ಹೋದ್ಮೇಲೆ ಇವಾಗ ಅದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಮೇಲೆ ಉಪ್ಪು ಹಾಕ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಇದನ್ನು ಒಂದ್ಸತಿ ನಾವು ಮಿಕ್ಸ್ ಮಾಡಿ ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತೀನಿ. ಸಕ್ಕರೆ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಇವನ್ನೆಲ್ಲನೂ ಹಾಕಿ ನಾವು ಒಂದ್ಸತಿ ಇದನ್ನು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾನು ಇಲ್ಲಿ 1-2 ಸ್ಪೂನಷ್ಟು ನಾನು ಈ ರೀತಿ ಶೇಂಗಾ ಪುಡಿನ ಹಾಕ್ಕೊಳ್ತೀನಿ. ಶೇಂಗಾ ಪುಡಿ ಹಾಕಿ ಒಂದ್ಸತಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ನಾವು ತೆಗೆದಿಟ್ಕೋಬೇಕು. ಮಾಡೋದಕ್ಕೆ ನಾನು ಇಲ್ಲಿ ಆಲ್ರೆಡಿ ಒಂದು ಪ್ಯಾನ್ಗೆ ನಾನು ಇಲ್ಲಿ 3-4 ಸ್ಪೂನಷ್ಟು ನಾನು ಇಲ್ಲಿ ಆಯಿಲ್ನ ಹಾಕ್ಕೊಳ್ತೀನಿ. ಆಯಿಲ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಆಮೇಲೆ ಇದಕ್ಕೆ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಆದಷ್ಟು ಈರುಳ್ಳಿನ ಸ್ವಲ್ಪ ಜಾಸ್ತಿನ ಹಾಕ್ಕೋಬೇಕು. ಜಾಸ್ತಿ ಹಾಕಿ ಇದನ್ನು ಒಂದು ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇವಾಗ ಅದಕ್ಕೆ ನಾನು ಇಲ್ಲಿ ಸಣ್ಣ ಕಟ್ ಮಾಡ್ಕೊಳ್ಳೋಣ ಅಂತ ಒಂದು ಟೊಮ್ಯಾಟೋನ ಹಾಕಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಎಕ್ಸ್ಟ್ರಾ ಉಪ್ಪು ಬೇಕಾದರೆ ಹಾಕೋಬೋದು. ಇವಾಗ ಇದಕ್ಕೆ ನಾವು ತೋಸಿಟ್ಕೊಂಡಿರುವಂಥ ಚಪಾತಿನ ಹಾಕಿ ಇದನ್ನು ನಾವು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಸಣ್ಣ ಉರಿ ಒಳಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದರೊಳಗೆ ನೀರಿನ ಅಂಶ ಹೋಗೋ ತನಕ ಸ್ವಲ್ಪ ನಾವು ಇದನ್ನು ಸಿಮ್ ಒಳಗನ ಇದನ್ನು ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸ್ಕೊಂಡ್ರೆ ಆಯಿತು. ಈ ಚಪಾತಿ ಜೋಳ ರೆಡಿಯಾಗಿರ್ತೈತಿ. ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಂದ್ರೆ ಮೊಸರು. ಇದು ಮೊಸರು ಜೊತೆ ಸಕ್ಕ ಟೇಸ್ಟಿಯಾಗಿ ಇರ್ತೈತಿ. ಸೊ ನೀವು ಇದನ್ನು ಒಂದ್ಸತಿ ಟ್ರೈ ಮಾಡಿರಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೆಂಗೆ ಅನ್ನಿಸ್ತಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.